ಭಾರತದ ಇತಿಹಾಸದಲ್ಲಿ ಅಸಂಖ್ಯಾತ ರಾಜರು ಬಂದಿದ್ದಾರೆ ಹೋಗಿದ್ದಾರೆ. ಆದರೆ ಒಬ್ಬ ರಾಜನು ಕೇವಲ ಸಿಂಹಾಸನವನ್ನು ಗೆದ್ದಿಲ್ಲ, ಜನರ ಹೃದಯವನ್ನೇ ಗೆದ್ದನು. ಒಬ್ಬ ಯುವಕ ಶಕ್ತಿಶಾಲಿ ಸಾಮ್ರಾಜ್ಯಗಳ ಮಧ್ಯೆ ನಿಂತು ಹೇಳಿದ, ಈ ನೆಲ ನನ್ನದು, ಆಡಳಿತವೂ ನಮ್ಮದೇ ಆಗಬೇಕು. ಅವನು ಕೇವಲ ಯೋಧನಲ್ಲ, ಅವನು ಕನಸುಗಾರ, ತಂತ್ರಜ್ಞ ಮತ್ತು ಸ್ವಾಭಿಮಾನದ ಪ್ರತೀಕ. ಅವರೇ ಛತ್ರಪತಿ ಶಿವಾಜಿ ಮಹಾರಾಜರು. ಇಂದು ನಾವು ಅವರ ಜೀವನದ ಅದ್ಭುತ ಪಯಣವನ್ನು ಅನುಭವಿಸೋಣ, ಕೇವಲ ಕಥೆಯಾಗಿ ಅಲ್ಲ, ಪ್ರೇರಣೆಯಾಗಿ. 1630ನೇ ವರ್ಷ, ಶಿವನೇರಿ ಕೋಟೆ. ಅಲ್ಲೊಂದು ಶಿಶು ಜನಿಸಿತು. ಆ ಶಿಶುವಿನ ಹೆಸರು ಶಿವಾಜಿ. ಅವರ ತಂದೆ ಶಹಾಜಿರಾಜೇ ಭೋಸ್ಲೆ. ಆದರೆ ಅವರ ಜೀವನದ ನಿಜವಾದ ದಿಕ್ಕು ತೋರಿದವರು ಅವರ ತಾಯಿ ಜೀಜಾಬಾಯಿ. ಜೀಜಾಬಾಯಿ ಅವರಿಗೆ ಕೇವಲ ಕಥೆಗಳು ಹೇಳಲಿಲ್ಲ, ಅವರು ಮನಸ್ಸಿನಲ್ಲಿ ಅಗ್ನಿಯನ್ನು ಹೆಚ್ಚಿದರು. ರಾಮಾಯಣ, ಮಹಾಭಾರತ, ಧರ್ಮ, ನ್ಯಾಯ, ಸ್ವಾಭಿಮಾನ, ಈ ಮೌಲ್ಯಗಳು ಶಿವಾಜಿಯ ಹೃದಯದಲ್ಲಿ ಬೇರೂರಿದವು. ಒಂದು ಚಿಕ್ಕ ಬಾಲಕ, ಆದರೆ ಮನಸ್ಸಿನಲ್ಲಿ ದೊಡ್ಡ ಕನಸು, ಅದುವೇ ಸ್ವರಾಜ್ಯ. ಸ್ವರಾಜ್ಯದ ಕನಸು. ಆ ಸಮಯದಲ್ಲಿ ದಕ್ಷಿಣ ಭಾರತ ಬಿಜಾಪುರ ಸುಲ್ತಾನತೆ ಮತ್ತು ಮೊಘಲ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಜನರ ಭಯದಲ್ಲಿ ಬದುಕುತ್ತಿದ್ದರು. ಆದರೆ ಶಿವಾಜಿ ಪ್ರಶ್ನೆ ಕೇಳಿದರು, ನಮ್ಮ ನೆಲ, ನಮ್ಮ ಜನ, ಆದರೆ ಆಡಳಿತ ಯಾಕೆ ಪರರದು? ಅವರು ಕೇವಲ ಯುದ್ಧ ಕಲಿಯಲಿಲ್ಲ, ಅವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಬೆಟ್ಟಗಳು, ಕಾಡುಗಳು, ಕೋಟೆಗಳು ಇವೆಲ್ಲವನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡರು. ಅವರ ತಂತ್ರ ಸರಳ, ಕಡಿಮೆ ಸೈನ್ಯ, ಹೆಚ್ಚು ಬುದ್ಧಿ. ಶಿವಾಜಿಯ ಗೆರಿಲ್ಲಾ ಯುದ್ಧ ಮತ್ತು ಮೊದಲ ಜಯಗಳು. ಶಿವಾಜಿಯ ಶಕ್ತಿ ಕೋಟೆಗಳು: ತೋರಣ, ರಾಜಗಢ, ರಾಯಗಢ. ಅವರು ನಿಧಾನವಾಗಿ ಆದರೆ ದೃಢವಾಗಿ ಕೋಟೆಗಳನ್ನು ವಶಪಡಿಸಿಕೊಂಡರು. ಅವರ ಯುದ್ಧ ತಂತ್ರ ವಿಭಿನ್ನ: ರಾತ್ರಿಯ ದಾಳಿ, ಅಚ್ಚರಿಯ ದಾಳಿ, ವೇಗದ ಹಿಂಜರಿತ. ಇದನ್ನೇ ಇಂದು ನಾವು ಗುರಿಲ್ಲಾ ಯುದ್ಧ ತಂತ್ರ ಎಂದು ಕರೆಯುತ್ತೇವೆ. ಶತ್ರುಗಳು ದೊಡ್ಡವರು, ಆದರೆ ಶಿವಾಜಿಯ ತಂತ್ರ ದೊಡ್ಡದು. ಅಫ್ಜಲ್ ಖಾನ್ ಘಟನೆಯ ರೋಮಾಂಚ. ಬಿಜಾಪುರದ ಸೇನಾಧಿಪತಿ ಅಫ್ಜಲ್ ಖಾನ್ ಅಹಂಕಾರದಿಂದ ತುಂಬಿದವನು. ಅವನು ಶಿವಾಜಿಯನ್ನು ಮೋಸದಿಂದ ಕೊಲ್ಲಲು ಯೋಜನೆ ರೂಪಿಸಿದ. ಪ್ರತಾಪಗಢದಲ್ಲಿ ಭೇಟಿಯ ನಾಟಕ, ಅಪ್ಪುಗೆಯ ನೆಪದಲ್ಲಿ ಆಕಸ್ಮಿಕ ದಾಳಿ. ಆ ಕ್ಷಣದಲ್ಲಿ ಶಿವಾಜಿಯು ತಮ್ಮ ವಾಗ್ನಕ ಬಳಸಿ ತಮ್ಮನ್ನು ರಕ್ಷಿಸಿಕೊಂಡರು. ಇದು ಕ್ರೂರತೆಯಲ್ಲ, ಇದು ಆತ್ಮರಕ್ಷೆ. ಒಬ್ಬ ನಾಯಕ ಯಾವಾಗ ಮೃದುವಾಗಿರಬೇಕು, ಯಾವಾಗ ಕಠಿಣವಾಗಿರಬೇಕು ಎಂಬುದನ್ನು ತಿಳಿದವನು. ಶಿವಾಜಿಯ ರಾಜ್ಯಾಭಿಷೇಕ. 1674ನೇ ವರ್ಷ, ರಾಯಗಢ ಕೋಟೆ ವಿಜಯೋತ್ಸವದ ಕ್ಷಣ. ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ನಡೆಯಿತು. ಅವರಿಗೆ ಛತ್ರಪತಿ ಎಂಬ ಬಿರುದು ದೊರೆಯಿತು. ಇದು ಕೇವಲ ಒಂದು ಆಚರಣೆಯಲ್ಲ, ಇದು ಸ್ವರಾಜ್ಯದ ಅಧಿಕೃತ ಜನನ. ಒಬ್ಬ ಯುವಕನ ಕನಸು ಇಂದು ಒಂದು ಸಾಮ್ರಾಜ್ಯ. ಶಿವಾಜಿಯ ಆಡಳಿತದ ಮಹತ್ವ. ಶಿವಾಜಿ ಕೇವಲ ಯೋಧನಲ್ಲ, ಅವರು ಅತ್ಯುತ್ತಮ ಆಡಳಿತಗಾರ. ಅಷ್ಟಪ್ರಧಾನ ಮಂಡಳಿ, ನ್ಯಾಯಯುತ ತೆರಿಗೆ ವ್ಯವಸ್ಥೆ, ರೈತರ ರಕ್ಷಣೆ, ಮಹಿಳೆಯರಿಗೆ ಗೌರವ. ಶತ್ರುಗಳ ಮಹಿಳೆಯರನ್ನು ಗೌರವದಿಂದ ಕಳಿಸುತ್ತಿದ್ದರು. ಧರ್ಮ ಇದ್ದರೂ ಧರ್ಮಾಂಧತೆ ಇರಲಿಲ್ಲ. ಅವರ ಆಡಳಿತ ಶಕ್ತಿ ಮತ್ತು ಮಾನವೀಯತೆಯು ಸಮತೋಲನ. ಶಿವಾಜಿ ಮಹಾರಾಜರ ಪರಂಪರೆ ಮತ್ತು ಅಂತ್ಯ. 1680ರಲ್ಲಿ ಅವರು ನಿಧನರಾದರು, ಆದರೆ ಅವರ ಚಿಂತನೆಗಳು ಸಾಯಲಿಲ್ಲ. ಸ್ವರಾಜ್ಯದ ಜ್ವಾಲೆ ಮುಂದೆ ಮರಾಠ ಸಾಮ್ರಾಜ್ಯವಾಗಿ ಬೆಳೆಯಿತು. ಇಂದಿಗೂ ಶಿವಾಜಿ ಮಹಾರಾಜರು ಧೈರ್ಯದ ಸಂಕೇತ, ಸ್ವಾಭಿಮಾನದ ಚಿಹ್ನೆ, ಉತ್ತಮ ಆಡಳಿತದ ಮಾದರಿ. ಶಿವಾಜಿ ಮಹಾರಾಜರು ಕೇವಲ ಇತಿಹಾಸವಲ್ಲ, ಅವರು ಒಂದು ಸಂದೇಶ. ಈ ವಿಡಿಯೋ ನಿಮಗೆ ಪ್ರೇರಣೆ ನೀಡಿದರೆ ಲೈಕ್ ಮಾಡಿ. ಶಿವಾಜಿ ಮಹಾರಾಜರ ಬಗ್ಗೆ ಹೆಮ್ಮೆ ಇದ್ದರೆ ಶೇರ್ ಮಾಡಿ. ಇನ್ನಷ್ಟು ಇತಿಹಾಸದ ಪ್ರೇರಣಾತ್ಮಕ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಭವಾನಿ, ಜೈ ಶಿವಾಜಿ.